ಹೆಲ್ತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೊಗೊಂಡಿದ್ದು ಹಸಿ ಶುಂಠಿ ತೊಗೊಂಡು ಬರ್ಫಿ ಮಾಡ್ತೀನಿ. ಆಮೇಲೆ ಚಿಕ್ಕದಾಗಿ ಉಂಡಿನ ಮಾಡ್ಕೋಬೋದು. ಇದು ಎದಕ್ಕೆ ಹೆಲ್ಪ್ ಆಗುತ್ತಂದ್ರಿ ಭಾಳ. ಇನ್ನು ಕಫ ಕಟ್ಕೊಂಡ್ರೆ ಊಟ ಸರಿಯಾಗಿ ಪಚನ ಆಗ್ಬೇಕಂದ್ರೆ ಇದು ಶುಂಠಿ ಭಾಳ ಹೆಲ್ಪ್ ಮಾಡ್ತೈತಿ. ಶುಂಠಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಕ್ಲೀನಾಗಿ ತೊಳ್ಕೊಂಬಿಟ್ಟು ಸಿಪ್ಪೆ ತೆಗೆದು ಅದನ್ನು ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ಇದಕ್ಕೆ ಏನು ಬೇಕು ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ ರೀ. ಈಗ ನೋಡಿರಿ, ಇದು ಶುಂಠಿ ಐತಲ್ಲ, ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡೆ ನಾನು. ಈ ಸದ್ಯದನ್ನು ಮಿಕ್ಸರ್ ಹಾಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊತೀನಿ. ಈಗ ಶುಂಠಿ ಪೇಸ್ಟ್ ರೆಡಿ ಐತ್ರಿ ಇಲ್ಲಿ. ಈಗ ಇದಕ್ಕೆ ಮತ್ತೆ ಬೇಕಾಗಿದ್ದು ಕರಿಮೆಣಸು. ಈ ಸದ್ಯ ಇವನು ತೊಗೊಂಡು ಪೌಡ್ರ್ ಮಾಡ್ಕೊತೀನಿ. ಇದಕ್ಕೆ ಹಾಕೊಂಡ್ಬಿಟ್ಟು ಇಲ್ಲಿ ತೊಗೊಂಡಿದ್ರಿ ನಾನು. ಮತ್ತು ಇದು ಒಣ ಕೊಬ್ಬರಿ ಎಷ್ಟಂದರೆ ಒಂದು ಅರ್ಧ ಕೊಬ್ಬರಿ ನಾನು ಈ ಸದ್ದ ಹೆಚ್ಕೊತೀನಿ. ನೋಡಿರಿ, ಅರ್ಧ ಕೊಬ್ಬರಿ ನಾನು ಹೆಚ್ಕೊಂಡಿನಿ. ಅಷ್ಟು ಸಾಕು, ಕೊಬ್ಬರಿ ಇಷ್ಟು ಸಾಕು ಸದ್ದಿದ್ದು. ಈಗ ಹೆಚ್ಚಿದ್ದು ಕೊಬ್ಬರಿ ರೆಡಿ ಐತ್ರಿ ಸದ್ದ. ಇದಕ್ಕೆ ಅಳತೆ ಎಷ್ಟಂದ್ರೆ ಒಂದು ಮುಟ್ಟಿಗೆ ಅಷ್ಟು ಒಣ ಕೊಬ್ಬರಿ ಅಂದ್ರೆ ಹೆಚ್ಚಿದ್ದು. 200 ಗ್ರಾಮ ಶುಂಠಿ ತೊಗೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿನಿ. 1/4 kg ಬೆಲ್ಲ. ಈಗ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ಕೊಬ್ಬರಿ ಹುರ್ಕೋತೀನಿ ರೀ. ಫಸ್ಟು ಸ್ವಲ್ಪ ತುಪ್ಪ ಸಾಕು, ಜಾಸ್ತಿ ತುಪ್ಪ ಬೇಕಾಗಿಲ್ಲ. ಸ್ವಲ್ಪ ಹುರ್ಕೋಬೇಕು, ಏನು ಭಾಳ ಹುರ್ಕೊಳ್ಳೋದೇನು ಬೇಕಾಗಿಲ್ಲ. ಇದನ್ನು ಈ ಸತಿ ಇದಕ್ಕನ್ನೇ ಸ್ವಲ್ಪ ಇದೇನು ಶುಂಠಿ ಪೇಸ್ಟ್ ಮಾಡಿದ್ನಲ್ಲ ಅದು ಇದಕ್ಕೆ ಹಾಕೋತೀನಿ. ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನೋಡಿರಿ, ಈಗ 2 ಸೇರಿ ಬಿಸಿ ಮಾಡಿಕೊಂಡೆ. ಈ ಸತಿ ಸ್ವಲ್ಪ ಬಿಸಿ ಮಾಡ್ಕೊಂಡೆಲ್ರಿ. ಕೊಬ್ಬರಿ ಮತ್ತು ಹಸಿ ಶುಂಠಿ ಬಿಸಿ ಮಾಡ್ಕೊಂಡೆಲ್ಲ. ಈ ಸತಿ ಒಂದು ಹೊಳ್ಳಿ ಮತ್ತು ನಾವು ಮಿಕ್ಸಿ ಹಾಕೋಬೇಕು. ಈಗ ನೋಡ್ರಿ, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಬಿಸಿ ಮಾಡ್ಕೋಬೇಕು. 2 ಸೇರಿ. ನೀರು ಭಾಳ ಹಾಕೋಬೇಡ್ರಿ, ಸ್ವಲ್ಪ ಹಾಕೋಬೇಕು. ನೀರು ಜಾಸ್ತಿ ಹಾಕೋಬಾರ್ದು. ಇದು ಬೆಲ್ಲ ಕರಬೇಕು ಅಷ್ಟೇ. ಒಣ ಕೊಬ್ಬರಿ ಮತ್ತು ಹಸಿ ಶುಂಠಿ 2 ಸೇರಿ ಮತ್ತು ಹಿಂಗೆ ಪೇಸ್ಟ್ ಮಾಡ್ಕೊಂಡಿನಿ. ನೋಡಿರಿ, ಹಿಂಗೆ ನುಣ್ಣಗೆ ರುಬ್ಕೋಬೇಕು. ಇಲ್ಲಿ ನೋಡಿರಿ, ಬೆಲ್ಲದ ಪಾಕ ರೆಡಿ ಆಗತೈತಿ. ಇದು ಇನ್ನೊಂದು ಸ್ವಲ್ಪ ಬೆಲ್ಲ ಕರಬೇಕಿದು. ಸ್ವಲ್ಪ ಕರಗಿಂದ ಆಮೇಲೆ ಹಾಕೋಬೇಕು. ಇದು ನೋಡಿರಿ, ಪೂರ್ತಿ ಬೆಲ್ಲ ಕರಗಿ ಸ್ವಲ್ಪ ಗಟ್ಟಿ ಬರಬೇಕು ಇದು ಪಾಕ. ಈ ಸದ ಇದಕ್ಕೆಲ್ಲ ಇಷ್ಟು ಏನು ಪೇಸ್ಟ್ ಮಾಡಿ ನಾನು ಹಾಕೋತೀನಿ. ಪೇಸ್ಟ್ ಹಾಕೋತೀನಪ್ಪ. ಈ ಸದ ನೋಡಿರಿ, ಶುಂಠಿ ಪೇಸ್ಟ್ ಹಾಕೋತೀನಿ. ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಬರಬೇಕು. ಅಲ್ಲೇ ಸ್ವಲ್ಪ ಕೇಳಿಸ್ಕೋಬೇಕು ಇದನ್ನು. ಈ ಸತ ಇದಕ್ಕೆ ಬ್ಲ್ಯಾಕ್ ಪೆಪ್ಪರ್ದೇನು ಪೌಡ್ರ್ ಐತಲ್ಲ, ಕರಿಮೆಣಸಿನ ಪೌಡ್ರ್, ಅದನ್ನು ಹಾಕೋತೀನಿ. ಇದು ರೀ ಕರಿಮೆಣಸಿನ ಪೌಡ್ರು ಪೂರ್ತಿ ಸಣ್ಣ ಮಾಡ್ಕೋಬೇಕು. ಅದನ್ನ ಹಾಕೋತೀನಿ ಸದ್ದ. ಈಗ ನೋಡಿರಿ, ಇದು ಶುಂಠಿ ಉಂಡೆ ಕಟ್ಲಕ್ಕ ಏನು ಬರ್ಫಿ ಮಾಡ್ಲಿಕ್ಕೆ ರೆಡಿ ಐತಿ. ಇದು ನೋಡಿರಿ, ತಳ ಬಿಟ್ಕೋಬೇಕು ಸದ್ದ. ಹಿಂಗೆ ತಳ ಬಿಟ್ಕೋಬೇಕು, ಅವಾಗ ರೆಡಿ ಅಂತ ಅರ್ಥ. ನೋಡಿರಿ, ತಳ ಹತ್ತಂಗಿಲ್ಲ ಸದ್ದ. ಪೂರ್ತಿ ಸುತ್ತ ಬಿಟ್ಬರ್ತೈತಲ್ಲ. ಈಗ ಇದು ರೆಡಿ ಐತಿ. ಈ ಸದ್ದ ಆರಕ್ಕೆ ಇಡ್ತೀನಿ. ಇದನ್ನು ಪೂರ್ತಿ ಆರಿಂದ ನಮಗೆ ಉಂಡೆ ಬೇಕಾದ್ರೆ ಉಂಡೆ, ಬರ್ಫಿ ಬೇಕಾದ್ರೆ ಬರ್ಫಿ ಮಾಡ್ಕೋಬೋದು. ನೀವು ಬರ್ಫಿ ಮಾಡ್ಕೋಬೇಕಂದ್ರೆ ಬಿಸಿ ಇದ್ದಾಗಲೇ ಒಂದು ತಟ್ಟೆ ತುಪ್ಪ ಒರೆಸ್ಬಿಟ್ಟು ಅದ್ರ ಮೇಲೆ ಆರಿಡ್ರಿ. ಆಮೇಲೆ ಕಟ್ ಮಾಡಕ್ಕೆ ಬರ್ತೈತಿ. ಉಂಡೆ ಕಟ್ಟಬೇಕಂದ್ರೆ ಇಷ್ಟೇ ಬಿಟ್ಟರು ಪರವಾಗಿಲ್ಲ. ಆಮೇಲೆ ಉಂಡೆ ಕಟ್ಕೋಬೋದು ನಾವು ಆರಾಮಾಗಿ. ಅದಕ್ಕೇನು ಪ್ಲೇಟಿಗೆ ಹಾಕೋಬೇಕಂತಿಲ್ಲ. ಉಂಡೆ ಕಟ್ಟಬೇಕಾದ್ರೆ ಇಷ್ಟೇ ಆರುತ್ತೆ ಸಾಕು. ನೋಡಿರಿ, ಇದು ಸ್ವಲ್ಪ ಆರೈತಿ, ಇನ್ನೂ ಸ್ವಲ್ಪ ಬಿಸಿ ಐತಿ. ಸದ ಉಂಡೆ ಕಟ್ಕೋಬೇಕು ಇದನ್ನು. ಯಾಕಂದ್ರೆ ಪೂರ್ತಿ ಆರಿದ ಮತ್ತು ಉಂಡೆ ಕಟ್ಟೋಕ್ಕಾಗೋದಿಲ್ಲ, ಗಟ್ಟಿಯಾಗಿ ಬಿಡ್ತದಲ್ಲ. ಅದಕ್ಕೆ ಸದ ಕಟ್ಕೊಬಿಡ್ತೀನಿ ಉಂಡೆ ನಾನು. ಉಂಡೆ ಕಟ್ಟಬೇಕಾದ್ರೆ ನೋಡಿರಿ, ಏನು ಜಾಸ್ತಿ ತೊಗೊಳ್ಬೇಕಲ್ಲ, ಸ್ವಲ್ಪ ತೊಗೊಂಡ್ಬಿಟ್ಟು ಚಿಕ್ಕದಾಗಿ ಉಂಡೆ ಕಟ್ಕೋಬೇಕು ಇದನ್ನು. ನೋಡಿರಿ, ಉಂಡೆ ಕಟ್ಟಬೇಕಾದ್ರೆ ಒಂದಿಷ್ಟು ತೊಗೊಂಡ್ರೆ ಸಾಕು. ಯಾಕಂದ್ರೆ ಇದನ್ನು ಜಾಸ್ತಿ ತಿನ್ನೋಕೆ ಆಗೋದಿಲ್ಲ ರೀ, ಖಾರ ಇರ್ತದೆ ಜಾಸ್ತಿ. ಈಗ ನೋಡಿರಿ, ಶುಂಠಿ ಉಂಡೆ ರೆಡಿ ಅದಾವು. ಕಪ್ಪ ಕಟ್ಕೊಂಡ್ರೆ ಹೊಟ್ಟೆ ಏನಾರ ಕಿರಿಕಿರಿ ಇದ್ರೆ ಇದು ಭಾಳ ಚಲೋ, ಆರೋಗ್ಯಕ್ಕೆ ಭಾಳ ಹೆಲ್ಪ್ ಮಾಡ್ತೈತಿ. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.